Hello, my dear students. Welcome back to Learn Easily channel. 3 questions. Story by Leo Tolstoy. ಈ ಒಂದು ಕಥೆಯ ಕನ್ನಡದ ಎಕ್ಸ್ಪ್ಲನೇಷನ್ ಹಾಗೂ ಸಮರಿಯನ್ನು ಈ ವಿಡಿಯೋದಲ್ಲಿ ಕಲಿಯೋಣ. ಲಿಯೋ ಟಾಲ್ಸ್ಟಾಯ್ ಅವರು ಬರೆದಿರತಕ್ಕಂತಹ 3 questions. ಈ ಒಂದು ಕಥೆಯು ಒಬ್ಬ ರಾಜನಿಗೆ, ಒಬ್ಬ ಚಕ್ರವರ್ತಿಗೆ ತನ್ನ ಜೀವನದಲ್ಲಿ ಎಲ್ಲ ಕಾರ್ಯಗಳನ್ನು ಯಶಸ್ವಿಯಾಗಿ ಮಾಡೋದಕ್ಕೆ 3 ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಂಡರೆ ಸಾಕು ಅಂತಕ್ಕಂತಹ ಒಂದು ಮೇನ್ ಥೀಮ್. ಆ ಪ್ರಶ್ನೆಗಳಿಗೆ ಚಕ್ರವರ್ತಿ ಉತ್ತರಗಳನ್ನು ಕಂಡುಕೊಳ್ಳುವಂತಹ ಕಥೆಯಾಗಿರುತ್ತೆ. ಈ 3 questions ಪಾತ್ರಗಳಿಗೆ ಬಂದಾಗ ದ ಎಂಪೆರರ್, ಚಕ್ರವರ್ತಿ, ಈತ ತನ್ನ ರಾಜ್ಯಭಾರದಲ್ಲಿ ತನ್ನ ಜೀವನದಲ್ಲಿ ಎಲ್ಲ ಕಾರ್ಯಗಳಲ್ಲಿ ತಾನು ಯಶಸ್ವಿಯಾಗಬೇಕಾದ್ರೆ ಪ್ರಮುಖವಾಗಿ 3 ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕ್ತಾ ಹೋಗ್ತಾರೆ. ಆ ಉತ್ತರಗಳನ್ನು ಹುಡುಕಬೇಕಾದ್ರೆ ತನ್ನ ರಾಜ್ಯದಲ್ಲಿರ್ತಕ್ಕಂತಹ ಮಂತ್ರಿಗಳು, ಆಸ್ಥಾನಿಕರು, ವಿದ್ವಾಂಸರು ಕೊಡ್ತಕ್ಕಂತಹ ಸಲಹೆಗಾರರು ಕೊಡ್ತಕ್ಕಂಥ ಉತ್ತರಗಳು ಆತನಿಗೆ ಸರಿ ಹೊಂದೋದಿಲ್ಲ. ಅದಕ್ಕಾಗಿ ಉತ್ತರಗಳನ್ನು ಹುಡುಕ್ತಾ ಒಬ್ಬ ಹರ್ಮಿಟ್ನ ಬಳಿ ಹೋಗ್ತಾರೆ. ಹರ್ಮಿಟ್ನ ಬಳಿ ಆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಪಡ್ಕೊಳ್ತಾರೆ. ಇನ್ನು 2ನೇ ಕ್ಯಾರೆಕ್ಟರ್ಗೆ ಬಂದಾಗ ದ ಹರ್ಮಿಟ್, ತಪಸ್ವಿ ಅಥವಾ ಜ್ಞಾನಿ ಅಂತ ಕರಿಬೋದು. ಈತ ಬೆಟ್ಟದ ಮೇಲೆ ವಾಸಿಸ್ತಕ್ಕಂಥ ಒಬ್ಬ ಜ್ಞಾನಿ. ಈತ ಆ ಚಕ್ರವರ್ತಿಗೆ ತಾನು ಕೇಳ್ತಕ್ಕಂತಹ ಚಕ್ರವರ್ತಿಯ 3 ಪ್ರಶ್ನೆಗಳಿಗೆ ಉತ್ತರಗಳನ್ನು ಪ್ರಾಕ್ಟಿಕಲ್ ಆಗಿ ಕೊಡ್ತಾರೆ. ಬರೀ ಉತ್ತರಗಳನ್ನು ಬಾಯಲ್ಲಿ ಹೇಳೋದಿಲ್ಲ, ಅಲ್ಲಿ ನಡೀತಕ್ಕಂಥ ಘಟನೆಗಳ ಮೂಲಕವೇ ಆ ಚಕ್ರವರ್ತಿ ಅಥವಾ ರಾಜನ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡ್ತಕ್ಕಂತಹ ಒಬ್ಬ ಜ್ಞಾನಿಯಾಗಿರ್ತಾರೆ. ಇನ್ನು 3ನೇ ಕ್ಯಾರೆಕ್ಟರ್ ಅಂದಾಗ ಒಬ್ಬ ವುಂಡೆಡ್ ಮ್ಯಾನ್, ಒಬ್ಬ ಗಾಯಾಳು. ಈತ ಆ ರಾಜನನ್ನು ಕೊಲ್ಲೋದಕ್ಕೆ ಸಂಚು ರೂಪಿಸಿರ್ತಾನೆ. ಆ ರಾಜನಿಂದ ಅನ್ಯಾಯಕ್ಕೊಳಗಾಗಿರ್ತಾನೆ. ಆ ಗಾಯಾಳು ರಾಜನನ್ನು ಕೊಲ್ಲೋದಕ್ಕೆ ಸಂಚು ರೂಪಿಸ್ತಾನೆ. ಆದರೆ ತಾನೇ ಗಾಯಗೊಂಡು ಆ ಚಕ್ರವರ್ತಿಯಿಂದಲೇ ಆ ಗಾಯಕ್ಕೆ ಉಪಚಾರವನ್ನು ಪಡಿತಾನೆ. ನಂತರ ಆತ ಮನಪರಿವರ್ತನೆಗೊಂಡು ನಿಷ್ಠಾವಂತ ಸೇವಕನಾಗ್ತಾನೆ. ಈ 3 ಕ್ಯಾರೆಕ್ಟರ್ಗಳನ್ನು ನಾವು ಈ ಒಂದು ಸ್ಟೋರಿ 3 questions ನೋಡ್ಬೋದು. ಇನ್ನು ಈ ಸ್ಟೋರಿಗೆ ಬಂದಾಗ ಇಲ್ಲಿ ಒಬ್ಬ ರಾಜ ಇದ್ದಾನೆ, ಆತ ಚಕ್ರವರ್ತಿ. ಆತನಿಗೆ ಕೇವಲ 3 ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿಬಿಟ್ರೆ ತಾನು ಯಾವುದೇ ವಿಷಯದಲ್ಲಿ ದಾರಿ ತಪ್ಪೋದಿಲ್ಲ, ತಾನು ಯಶಸ್ವಿ ಆಗಬಹುದು ಅಂತ ಅಂದ್ಕೋತಾನೆ. ಅದರಲ್ಲಿ ಮೊದಲನೆಯ ಪ್ರಶ್ನೆ, ಯಾವುದೇ ಒಂದು ಕೆಲಸವನ್ನು ಮಾಡೋದಕ್ಕೆ ಸರಿಯಾದ ಸಮಯ ಯಾವುದು? ಇನ್ನು 2ನೇ ಪ್ರಶ್ನೆ, ಯಾರೊಂದಿಗೆ ಕೆಲಸ ಮಾಡೋದು ಅತ್ಯಂತ ಮುಖ್ಯ, ಅಂದರೆ ಹೂ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್? ಸೆಕೆಂಡ್ ಕ್ವಶನ್. ಫಸ್ಟ್ ಕ್ವಶನ್ ಆದರೆ ವಾಟ್ ಈಸ್ ದ ರೈಟ್ ಟೈಮ್ ಟು ಬಿಗಿನ್ ಸಮಥಿಂಗ್. ಇನ್ನು 3ನೇ ಪ್ರಶ್ನೆಗೆ ಬಂದಾಗ ಎಲ್ಲ ಸಮಯದಲ್ಲೂ ಒಬ್ಬ ರಾಜನು ಅತ್ಯಂತ ಪ್ರಮುಖವಾಗಿ ಮಾಡ್ತಕ್ಕಂಥ ಕೆಲಸ ಏನು? ವಾಟ್ ಈಸ್ ದ ಮೇನ್ ವರ್ಕ್ ಟು ಡೂ? ಈ 3 ಪ್ರಶ್ನೆಗಳಿಗೆ ಆತನಿಗೆ ಉತ್ತರ ಬೇಕು ಅಂದ್ಕೋತಾನೆ. ಆ ಚಕ್ರವರ್ತಿ ತನ್ನ ರಾಜ್ಯಾದ್ಯಂತ ಒಂದು ಆದೇಶವನ್ನು ಹೊರಡಿಸಿ, ಯಾರು ಈ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಕೊಡ್ತೀರೋ ಅವರಿಗೆ ಬಹುಮಾನ ನೀಡಲಾಗುತ್ತೆ ಅಂತ ಹೇಳ್ತಾನೆ. ಆದೇಶವನ್ನು ಓದಿ ಆ ಅರಮನೆಗೆ ವಿದ್ವಾಂಸರು, ತುಂಬ ಜನ ಎಲ್ಲರೂ ಬರ್ತಾರೆ. ಬಂದವರೇ ಆ ಒಂದು ಮೊದಲನೇ ಪ್ರಶ್ನೆಗೆ ಉತ್ತರವಾಗಿ ಏನು ಹೇಳ್ತಾರಪ್ಪ ಅಂದರೆ, ಒಬ್ಬ ರಾಜನಿಗೆ ಒಂದು ಸಮಗ್ರವಾದ ಅಂತ ಒಂದು ವೇಳಾಪಟ್ಟಿ, ಟೈಮ್ ಟೇಬಲ್ ಇರಬೇಕು. ಪ್ರತಿ ಗಂಟೆ, ದಿನ, ತಿಂಗಳು, ವರ್ಷ ಎಲ್ಲವನ್ನ ಯಾವ ಕಾರ್ಯಗಳಿಗೆ ಮೀಸಲಿಡಬೇಕು ಅಂತ ಮಾಡಬೇಕು. ಮತ್ತು ಆ ವೇಳಾಪಟ್ಟಿಯನ್ನು ಅಕ್ಷರಶಃ ಪಾಲನೆ ಮಾಡಬೇಕು ಅಂತ ಒಬ್ಬ ಹೇಳ್ತಾನೆ. ಇನ್ನೊಬ್ಬ ಬಂದು ಅದನ್ನು ಮಾಡೋದಕ್ಕೆ ಆಗೋದಿಲ್ಲ, ಯಾಕಂದರೆ ಭವಿಷ್ಯದ ಬಗ್ಗೆ ಅದನ್ನು ನಾವು ಮುಂದೆ ಆಲೋಚನೆ ಮಾಡಬೇಕು, ಅದಕ್ಕಾಗಿ ಅದನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ. ಚಕ್ರವರ್ತಿ ಎಲ್ಲ ಒಂದು ವ್ಯರ್ಥವಾದಂತಹ ಮನೋರಂಜನೆ, ವಿನೋದಗಳನ್ನು ಬದಿ ಇಟ್ಟು ಯಾವ ಸಮಯದಲ್ಲಿ ಏನು ಮಾಡಬೇಕು ಅಂತ ತಿಳಿಯೋದಕ್ಕೆ ಎಲ್ಲರ ಬಗ್ಗೆ ಗಮನ ಹರಿಸಬೇಕು ಅಂತ ಹೇಳ್ತಾನೆ. ಮತ್ತೊಬ್ಬರು ಬಂದು ಪ್ರತಿಯೊಂದು ಕಾರ್ಯವನ್ನು ಯಾವಾಗ ಮಾಡಬೇಕು ಅಂತ ನಿರ್ಧರಿಸಬೇಕು, ಅದಕ್ಕೆ ಮುನ್ನೋಟ, ಭವಿಷ್ಯದ ಬಗ್ಗೆ ನೋಡಬೇಕಾದ್ರೆ ಆ ಚಕ್ರವರ್ತಿಗೆ ಅದಕ್ಕಾಗಿ ಜ್ಞಾನಗಳ ಒಂದು ಮಂಡಳಿ ಇರಬೇಕು, ಜ್ಞಾನಿಗಳನ್ನು ಸೇರಿಸಿ ಆತನ ಹತ್ರ ಒಂದು ಮಂಡಳಿ ಇರಬೇಕು ಅಂತ ಹೇಳ್ತಾನೆ. ಇನ್ನು ಕೆಲವರು ಬಂದು ಹೇಳ್ತಾರೆ, ಅದನ್ನು ನಾವು ಆ ರೀತಿ ಮುಂಚೆನೇ ಪ್ಲಾನ್ ಮಾಡೋಕ್ಕಾಗಲ್ಲ, ತತ್ಕ್ಷಣಕ್ಕೆ ನಾವು ನಿರ್ಧಾರ ತಗೋಬೇಕು ಅಂತ ಹೇಳ್ತಾರೆ. ಸಮಾಲೋಚನೆ ಮಾಡಿ ಸಭೆಗಳನ್ನು ಮಾಡೋದಕ್ಕೆ ಆಗಲ್ಲ ಅಂತ. ಇನ್ನು ಕೆಲವರು ಏನು ಹೇಳ್ತಾರಪ್ಪ ಅಂದರೆ, ಮಾಂತ್ರಿಕರು, ಭವಿಷ್ಯವನ್ನು ಹೇಳ್ತಕ್ಕಂಥವ್ರನ್ನ ಸಂಪರ್ಕಿಸಬೇಕು ರಾಜ ಅಂತ ಹೇಳ್ತಾರೆ. ಇದು ಮೊದಲನೇ ಪ್ರಶ್ನೆ. 2ನೇ ಪ್ರಶ್ನೆಗೆ ಬಂದಾಗ ಇಲ್ಲೂ ಸಹ ಎಲ್ಲ ಉತ್ತರಗಳು ಸರಿಯಾಗಿರೋದಿಲ್ಲ. ಅಂದರೆ ಯಾರನ್ನ ರಾಜ ತುಂಬ ಇಂಪಾರ್ಟೆಂಟಾಗಿ ನಂಬಬೇಕು ಅಂತ. ಅಲ್ಲಿ ಒಬ್ಬ ವ್ಯಕ್ತಿ, ಚಕ್ರವರ್ತಿ ಹೇಳ್ತಾನೆ, ರಾಜನಿಗೆ ಆಡಳಿತಾಧಿಕಾರಿಗಳು, ಮಂತ್ರಿಗಳ ಮೇಲೆ ನಂಬಿಕೆ ಇಡಬೇಕು. ಇನ್ನೊಬ್ಬರು ಹೇಳ್ತಾರೆ, ಇಲ್ಲ, ಪುರೋಹಿತರು, ಸನ್ಯಾಸಿಗಳ ಮೇಲೆ ಅವಲಂಬಿತರಾಗಬೇಕು ಅಂತ ಒತ್ತಾಯಿಸ್ತಾರೆ. ಇನ್ನು ಕೆಲವರು ಬಂದು ವೈದ್ಯರ ಮೇಲೆ ಒಂದು ಅವಲಂಬಿತರಾಗಬೇಕು ಅಂತ ಹೇಳ್ತಾರೆ. ಇನ್ನು ಕೆಲವರು ಬಂದು ಯೋಧರು, ಸೈನಿಕರ ಮೇಲೆ ನಂಬಿಕೆ ಇಡಬೇಕು ಅಂತ ಹೇಳ್ತಾರೆ. ಇನ್ನು 3ನೇ ಪ್ರಶ್ನೆ, ವಾಟ್ ಈಸ್ ದ ಮೇನ್ ಥಿಂಗ್ ಎ ಕಿಂಗ್ ಟು ಡೂ? ರಾಜ ಏನು ಮಾಡಬೇಕು ಮುಖ್ಯವಾಗಿ ಅಂತಕ್ಕಂಥ ಪ್ರಶ್ನೆಗೆ ಉತ್ತರಗಳು ಸಹ ಅವು ಬೇರೆ ಥರ ಇರುತ್ತೆ.
ಇಲ್ಲಿ ವಿಜ್ಞಾನ ಅತ್ಯಂತ ಪ್ರಮುಖವಾದದ್ದು ಅಂತ ಕೆಲವರು ಹೇಳ್ತಾರೆ. ಧರ್ಮವೇ ತುಂಬ ಮುಖ್ಯ, ಧರ್ಮದ ಕೆಲಸಗಳನ್ನು ಮಾಡಬೇಕು ಅಂತ ಹೇಳ್ತಾರೆ. ಇನ್ನು ಕೆಲವರು ಬಂದು ಸೈನ್ಯವೇ ತುಂಬ ಮುಖ್ಯ, ಸೈನ್ಯವನ್ನು ಸಂಪಾದಿಸಬೇಕು, ಯುದ್ಧಗಳನ್ನು ಮಾಡಬೇಕು ಅಂತ ಹೇಳಿ ಕೆಲವರು ಹೇಳ್ತಾರೆ. ಇದರಿಂದ ರಾಜನಿಗೆ ಯಾವುದೇ ಉತ್ತರ ತೃಪ್ತಿ ನೀಡೋದಿಲ್ಲ, ಯಾರಿಗೆ ಬಹುಮಾನ ನೀಡೋಕ್ಕಾಗಲ್ಲ. ಮತ್ತು ರಾಜ ಏನು ಮಾಡ್ತಾನೆ, ಹಲವಾರು ರಾತ್ರಿಗಳು ಅದ್ರ ಬಗ್ಗೆ ಯೋಚನೆ ಮಾಡ್ತಾನೆ, ಇದಕ್ಕೆ ಸರಿಯಾದ ಉತ್ತರ ಏನಿರಬಹುದು ಅಂತ. ಆತ ಆ ಬೆಟ್ಟದ ಮೇಲೆ ವಾಸಿಸ್ತಾ ಇರತಕ್ಕಂಥ ಒಬ್ಬ ಹರ್ಮಿಟ್, ಜ್ಞಾನಿ ತಪಸ್ವಿಯನ್ನು ಭೇಟಿ ಮಾಡೋದಕ್ಕೆ ನಿರ್ಧಾರ ಮಾಡ್ತಾನೆ. ಆ ರಾಜ ತಪಸ್ವಿಯನ್ನು ಭೇಟಿ ಮಾಡಿ ಅವನ ಹತ್ರ ಈ 3 ಪ್ರಶ್ನೆಗಳನ್ನು ಕೇಳಿ ಅವನ ಹತ್ರ ಉತ್ತರ ಪಡಿಬೇಕು ಅಂತ ಅಂದ್ಕೋತಾನೆ. ಆ ತಪಸ್ವಿ ಅಥವಾ ಆ ಹರ್ಮಿಟ್ ಆ ಬೆಟ್ಟ ಬಿಟ್ಟು ಯಾವತ್ತೂ ಬರ್ತಾ ಇರಲಿಲ್ಲ. ಮತ್ತು ಬಡವರನ್ನು ಮಾತ್ರ ಆತ ಭೇಟಿ ಆಗ್ತಾ ಇದ್ದ. ಶ್ರೀಮಂತರು ಅಥವಾ ಅಧಿಕಾರ ಹೊಂದಿರೋರು ಭೇಟಿ ಮಾಡಬೇಕು ಅಂದರೆ ಅದನ್ನ ನಿರಾಕರಣೆ ಮಾಡ್ತಾ ಇದ್ದ. ಆದ್ದರಿಂದ ಈ ಚಕ್ರವರ್ತಿ ರಾಜ ಏನು ಮಾಡ್ತಾನೆ, ಒಬ್ಬ ರೈತನ ವೇಷವನ್ನು ಧರಿಸ್ತಾನೆ. ತನ್ನ ಒಬ್ಬ ಸೈನಿಕನ ಜೊತೆ ಆ ಬೆಟ್ಟದ ಕಡೆಗೆ ಹೋಗ್ತಾನೆ. ಬೆಟ್ಟದ ತಪ್ಪಲಿನಲ್ಲಿ ಆ ಸೈನಿಕನನ್ನು ನೀನು ಇಲ್ಲೇ ಇರು ಅಂತೇಳಿ ಅದನ್ನ ಅಲ್ಲಿ ನಿಲ್ಲಿಸಿ ರಾಜ ಆ ಒಂದು ಹರ್ಮಿಟ್ನ ಹುಡುಕೊಂಡು ಏಕಾಂಗಿಯಾಗಿ ಬೆಟ್ಟ ಹತ್ತುತ್ತಾನೆ. ಆ ಹರ್ಮಿಟ್ ಒಂದು ಗುಡಿಸಲಿನಲ್ಲಿ ವಾಸ ಮಾಡ್ತಾ ಇರ್ತಾನೆ. ರಾಜ ಆ ಗುಡಿಸಲಿನ ಬಳಿಗೆ ಹೋದಾಗ ಆ ತಪಸ್ವಿ ಅಥವಾ ಜ್ಞಾನಿ ಹರ್ಮಿಟ್ ಏನು ಮಾಡ್ತಾ ಇರ್ತಾನೆ, ತನ್ನ ಮನೆಯ ಮುಂದೆ ತೋಟವನ್ನು ಅಗಿತಾ ಇರ್ತಾನೆ. ಆ ಹರ್ಮಿಟ್ ಈ ಅಪರಿಚಿತನನ್ನು ಕಂಡಾಗ ಈತ ರಾಜ ಅಂತಕ್ಕಂಥದ್ದು ಗೊತ್ತಿರುತ್ತೋ ಗೊತ್ತಿಲ್ವೋ ಆತನಿಗೆ ಸ್ವಾಗತ ಅಂತ ಹೇಳಿ ಒಂದು ತಲೆಯನ್ನು ಆಡಿಸಿ ತನ್ನ ಅಗಿಯುವ ಕೆಲಸವನ್ನು ಮುಂದುವರಿಸ್ತಾನೆ. ಆಗ ಆ ರಾಜನಿಗೆ ಒಂದು ರೀತಿ ಗೊಂದಲ ಆಗುತ್ತೆ. ಅವ್ರು ಏನು ಮಾಡ್ತಾರೆ, ಆ ಹರ್ಮಿಟ್ನನ್ನು ಕೇಳ್ತಾರೆ, ನಾನು ನಿನ್ನ ಬಳಿ ನನ್ನ ಹತ್ರ 3 ಪ್ರಶ್ನೆಗಳಿದೆ, ಅದನ್ನು ಹುಡುಕಿಕೊಂಡು ನಾನು ನಿನ್ನ ಹತ್ರ ಬಂದಿದ್ದೀನಿ, ನನಗೆ ಸಹಾಯ ಮಾಡಬೇಕು ನೀನು ಅಂತ ಹೇಳ್ತಾರೆ. ಆ ಹರ್ಮಿಟ್ ಏನು ಮಾಡ್ತಾನೆ, ನೆಲ ಅಗಿತಾನೆ ಇರ್ತಾನೆ, ಸ್ವಲ್ಪ ವಯಸ್ಸಾಗಿರುತ್ತೆ, ಜೋರಾಗಿ ಉಸಿರಾಡ್ತಾ ಅಗಿತಾನೆ ಇರ್ತಾನೆ. ರಾಜ ಹೇಳ್ತಾನೆ, ನಾನು ಇಲ್ಲಿ ಬಂದಿರೋದು 3 ಪ್ರಶ್ನೆಗಳಿದೆ, ಪ್ರತಿಯೊಂದು ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಯಾವುದು ಸೂಕ್ತ ಸಮಯ ಅದನ್ನ ಪ್ರಾರಂಭ ಮಾಡೋಕ್ಕೆ, ಯಾರೊಂದಿಗೆ ಕೆಲಸ ಮಾಡೋದು ತುಂಬ ಮುಖ್ಯ, ಮತ್ತು ಎಲ್ಲ ಸಮಯದಲ್ಲೂ ಒಬ್ಬರಿಗೆ ಅತ್ಯಂತ ಪ್ರಮುಖವಾದ ಕೆಲಸ ಯಾವುದು ಮಾಡೋದಕ್ಕೆ ಅಂತ ಕೇಳ್ತಾನೆ. ವಾಟ್ ಈಸ್ ದ ರೈಟ್ ಟೈಮ್ ಟು ಬಿಗಿನ್ ಸಮಥಿಂಗ್, ಹೂ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್, ವಾಟ್ ಈಸ್ ದ ಇಂಪಾರ್ಟೆಂಟ್ ವರ್ಕ್ ಟು ಡೂ ಅಂತ ಪ್ರಶ್ನೆ ಕೇಳ್ತಾನೆ. ಆದರೆ ಈ ಹರ್ಮಿಟ್ ಏನು ಮಾಡ್ತಾನೆ, ಪ್ರಶ್ನೆಗಳನ್ನು ಕೇಳಿಸ್ಕೊತಾನೆ, ಆದರೆ ಉತ್ತರ ನೀಡೋದಿಲ್ಲ, ತನ್ನ ಕೆಲಸ ಅಗಿಯುವುದನ್ನು ಮುಂದುವರಿಸ್ತಾನೆ. ರಾಜ ಸ್ವಲ್ಪ ಹೊತ್ತು ನೋಡಿ ಆ ಹರ್ಮಿಟ್ ಹತ್ರ ಹೋಗಿ, ನೀವು ತುಂಬ ಸುಸ್ತಾಗಿದ್ದೀರಾ, ನಿಮ್ಮ ಗುದ್ದಲಿಯನ್ನು ಕೊಡಿ, ನಾನು ನಿಮಗೋಸ್ಕರ ಈ ಒಂದು ನೆಲವನ್ನು ಅಗಿತೇನೆ, ನೀವು ಸ್ವಲ್ಪ ವಿಶ್ರಾಂತಿ ಪಡೀರಿ ಅಂತ ಹೇಳಿ ಆ ರಾಜ ಏನು ಮಾಡ್ತಾನೆ, ಗುದ್ದಲಿಯನ್ನು ತಗೊಂಡು ನೆಲವನ್ನು ಅಗಿಯೋಕ್ಕೆ ಶುರು ಮಾಡ್ತಾನೆ. ಚಕ್ರವರ್ತಿ 2-3 ಸಾಲುಗಳನ್ನು ಅಗೆದ ನಂತರ ಮತ್ತೆ ಆ ಒಂದು ಹರ್ಮಿಟ್ ಕಡೆ ತಿರುಗಿ ತನ್ನ 3 ಪ್ರಶ್ನೆಗಳನ್ನು ಕೇಳ್ತಾನೆ. ಆದರೆ ಹರ್ಮಿಟ್ ಯಾವುದೇ ರೀತಿ ಉತ್ತರ ನೀಡೋದಿಲ್ಲ. ನಂತರ ಚಕ್ರವರ್ತಿಯ ರಾಜ ಅಗಿಯೋದನ್ನ ಮುಂದುವರಿಸ್ತಾನೆ. 1 ಗಂಟೆ ಕಳೆಯುತ್ತೆ, 2 ಗಂಟೆ ಕಳೆಯುತ್ತೆ, ಕೊನೆಗೆ ಅದು ಒಂದು ಸೂರ್ಯ ಮುಳುಗೋ ಸಮಯಕ್ಕೆ ಹೊರಟು ಬಿಡುತ್ತೆ. ಆಗ ರಾಜ ಏನು ಮಾಡ್ತಾನೆ, ತಾನು ಅಗಿತಾ ಇದ್ದಂಥ ಗುದ್ದಲಿಯನ್ನು ಕೆಳಗಿಟ್ಟು ಆ ಹರ್ಮಿಟ್ಗೆ ಹೇಳ್ತಾನೆ, ನಾನು ನನ್ನ 3 ಪ್ರಶ್ನೆಗಳ ಉತ್ತರಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದೆ, ಆದರೆ ನೀವು ಯಾವುದೇ ಉತ್ತರ ನೀಡ್ತಾ ಇಲ್ಲ, ದಯವಿಟ್ಟು ನಾನು ಮನೆಗೆ ಹಿಂತಿರುಗಬೇಕಾಗಿದೆ, ನನಗೆ ಉತ್ತರ ಕೊಡಿ ಅಂತ ಹೇಳ್ತಾನೆ. ಆಗ ಹರ್ಮಿಟ್ ತಲೆ ಎತ್ತಿ ಚಕ್ರವರ್ತಿಯನ್ನು ಹೇಳ್ತಾರೆ, ನೋಡು ಅಲ್ಲಿ ಯಾರೋ ಓಡಿ ಬರ್ತಾ ಇದ್ದಾರೆ, ಸಮ್ ಒನ್ ಈಸ್ ರನ್ನಿಂಗ್, ಅಲ್ಲಿ ಯಾರೋ ಓಡಿ ಬರ್ತಾ ಇದ್ದಾರೆ ನೋಡು ಅಂದಾಗ ಆ ರಾಜ ಕೂಡ ಆ ಕಡೆ ತಿರುಗಿ ನೋಡ್ತಾನೆ. ಆಗ ಅವರಿಬ್ಬರಿಗೂ ಒಂದು ಕಾಡಿನ ಕಡೆಯಿಂದ ಒಬ್ಬ ವ್ಯಕ್ತಿ, ಉದ್ದವಾದ ಬಿಳಿಗಡ್ಡ ಬಿಟ್ಟಿರ್ತಕ್ಕಂತಹ ಒಬ್ಬ ವ್ಯಕ್ತಿ ತನ್ನ ಹೊಟ್ಟೆಯನ್ನು ಗಟ್ಟಿಯಾಗಿ ಕೈಯಲ್ಲಿ ಪ್ರೆಸ್ ಮಾಡಿ ಹಿಡ್ಕೊಂಡು ಓಡಿ ಬರ್ತಾ ಇರ್ತಕ್ಕಂಥದ್ದು ಕಾಣಿಸುತ್ತೆ. ಅವನ ಮೈಯ ಮೇಲೆಲ್ಲ ಗಾಯಗಳಾಗಿರುತ್ತೆ, ಆ ಹೊಟ್ಟೆ ಅವನಿಗೆ ಗಾಯ ಆಗಿರುತ್ತೆ. ಓಡಿ ಬಂದವನೇ ಆ ರಾಜನ ಬಳಿ ಬಂದು ಪ್ರಜ್ಞೆ ತಿಪ್ಪಿ ಬಿದ್ದು ಬಿಡ್ತಾನೆ. ಆತ ವುಂಡೆಡ್ ಪರ್ಸನ್, ಅಲ್ಲಿ ಬಿದ್ದವನು ಆ ನೋವಿನಿಂದ ಕಿರಿಸ್ತಾ ಇರ್ತಾನೆ. ಆಗ ರಾಜ ಏನು ಮಾಡ್ತಾನೆ, ಆ ಮನುಷ್ಯನ ಬಟ್ಟೆಯನ್ನು ತೆಗಿತಾನೆ. ಬಟ್ಟೆಯನ್ನು ತೆಗೆದು ನೋಡಿದಾಗ ಅವನ ಹೊಟ್ಟೆಗೆ ತುಂಬ ದೊಡ್ಡ ಗಾಯ ಆಗಿರುತ್ತೆ. ಆ ರಾಜ ಆದವನು ತಕ್ಷಣ ಏನು ಮಾಡ್ತಾನೆ, ಒಂದು ಬಟ್ಟೆಯನ್ನು ತಗೊಂಡು ಅವನ ರಕ್ತವನ್ನೆಲ್ಲ ಹರಿಸಿ ಮತ್ತು ಆ ರಕ್ತವನ್ನೆಲ್ಲ ನೀರಿನಿಂದ ಹಾಕಿ ತೊಳೆದು ಆ ಗಾಯದಿಂದ ರಕ್ತ ಬರದ ಹಾಗೆ ಅದನ್ನು ಪ್ರೆಸ್ ಮಾಡ್ತಾನೆ. ಆ ರಕ್ತ ನಿಲ್ಲುವವರೆಗೂ ಆ ಗಾಯವನ್ನು ತೊಳೆದು ನಂತರ ಆ ಗಾಯಕ್ಕೆ ಬಟ್ಟೆಯನ್ನು ಪ್ರೆಸ್ ಮಾಡಿ ಹಿಡಿದು ರಕ್ತ ನಿಲ್ಲುವಂತೆ ಮಾಡ್ತಾನೆ. ನಂತರ ವ್ಯಕ್ತಿ ಏನು ಮಾಡ್ತಾನೆ, ವುಂಡೆಡ್ ಪರ್ಸನ್ ತನಗೆ ನೀರು ಬೇಕು ಅಂತ ಕೇಳ್ತಾನೆ. ಆಗ ರಾಜ ಏನು ಮಾಡ್ತಾನೆ, ಅವನಿಗೆ ನೀರನ್ನು ತಂದು ಕೊಡ್ತಾನೆ. ಅಷ್ಟರಲ್ಲಿ ಸೂರ್ಯಾಸ್ತವ ಆಗಿಬಿಟ್ಟಿರುತ್ತೆ, ರಾತ್ರಿಯ ಗಾಳಿ ಬೀಸ್ತಾ ಇರುತ್ತೆ. ಆ ಹರ್ಮಿಟ್ ಆ ವುಂಡೆಡ್ ಪರ್ಸನನ್ನು ಗುಡಿಸಲಿನೊಳಗೆ ಕರ್ಕೊಂಡು ಹೋಗೋದಕ್ಕೆ ಆ ರಾಜ ಕೂಡ ಸಹಾಯ ಮಾಡ್ತಾನೆ. ಅಲ್ಲಿ ಅವರು ಆ ಹರ್ಮಿಟ್ನ ಮನೆ ಒಳಗೆ ಹೋದ್ಮೇಲೆ ಆ ಮನುಷ್ಯನನ್ನು ಹಾಸಿಗೆಯ ಮೇಲೆ ಮಲಗಿಸ್ತಾರೆ. ಆ ವ್ಯಕ್ತಿ ಏನು ಮಾಡ್ತಾನೆ, ವುಂಡೆಡ್ ಪರ್ಸನ್ ಕಣ್ಣು ಮುಚ್ಚಿ ಮಲಗ್ತಾನೆ. ಈ ರಾಜ ಕೂಡ ದಿನವಿಡೀ ಬೆಟ್ಟ ಹತ್ತಿ ಮತ್ತು
ತೋಟ ಹಗ್ದಿರೋದ್ರಿಂದ ತುಂಬ ಬಳಲಿರ್ತಾನೆ. ಆತ ಕೂಡ ಆ ಬಾಗಿಲಿಗೆ ಒರ್ಕೊಂಡು ಅಲ್ಲೇ ನಿದ್ದೆಗೆ ಜಾರ್ತಾನೆ. ನಂತರ ಆ ರಾಜ ಎದ್ದಾಗ ಸೂರ್ಯನು ಆಲ್ರೆಡಿ ಮುಂಜಾನೆ ಆಗಿರುತ್ತೆ, ಸೂರ್ಯೋದಯ ಆಗಿಬಿಟ್ಟಿರುತ್ತೆ. ಆಗ ರಾಜನಿಗೆ ಒಂದು ಕ್ಷಣ ನಾನು ಎಲ್ಲಿದ್ದೇನೆ, ಇಲ್ಲಿಗೆ ಏಕೆ ಬಂದಿದ್ದೇನೆ ಅಂತಕ್ಕಂಥದ್ದು ಮರೆತು ಹೋಗಿರುತ್ತೆ. ಅವನು ಹಾಸಿಗೆ ಕಡೆ ನೋಡಿದಾಗ ಆ ವುಂಡೆಡ್ ಪರ್ಸನ್, ಗಾಯಾಳು ಮನುಷ್ಯ ಏನು ಮಾಡ್ತಾನೆ, ಎದ್ದು ನಿಂತು ಆತ ಕೂಡ ಗೊಂದಲದಿಂದ ಆ ಕಡೆ ಈ ಕಡೆ ನೋಡ್ತಾ ಇರ್ತಾನೆ. ಆಗ ಆ ರಾಜನನ್ನು ನೋಡಿದಾಗ ವುಂಡೆಡ್ ಪರ್ಸನ್ ರಾಜನನ್ನು ನೋಡಿ ಒಂದು ಸಣ್ಣ ಧ್ವನಿಯಲ್ಲಿ ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತ ಹೇಳ್ತಾನೆ. ಆಗ ರಾಜ ಕೇಳ್ತಾನೆ, ನಾನು ನಿನ್ನನ್ನು ಕ್ಷಮಿಸಲು ನೀನೇನು ಮಾಡಿದೀಯಾ ಅಂತ ಕೇಳಿದಾಗ ಆ ವುಂಡೆಡ್ ಪರ್ಸನ್ ಹೇಳ್ತಾನೆ, ನಿಮಗೆ ನನ್ನ ಪರಿಚಯವಿಲ್ಲ ಮಹಾರಾಜರೇ, ಆದರೆ ನೀವು ನನಗೆ ಗೊತ್ತು. ನಾನು ನಿಮ್ಮ ದೊಡ್ಡ ಶತ್ರು, ನಾನೊಬ್ಬ ವೈರಿ. ನಾನು ನಿಮ್ಮ ಮೇಲೆ ಸೇಡಿ ತೀರಿಸಿಕೊಳ್ಳೋದಕ್ಕೆ ಪ್ರತಿಜ್ಞೆ ಮಾಡಿದ್ದೆ. ಏಕೆಂದರೆ ಕಳೆದ ಯುದ್ಧದಲ್ಲಿ ನೀವು ನನ್ನ ಸಹೋದರನನ್ನು ಕೊಂದು ನನ್ನ ಆಸ್ತಿಯನ್ನೆಲ್ಲ ವಶಪಡಿಸ್ಕೊಂಡಿದ್ರಿ. ನೀವೊಬ್ಬರೇ ಈ ಒಂದು ಹರ್ಮಿಟ್ನನ್ನು ಭೇಟಿ ಮಾಡೋದಕ್ಕೆ ಬೆಟ್ಟಕ್ಕೆ ಬರ್ತಾ ಇದ್ದೀರಿ ಅಂತ ನಾನು ತಿಳ್ಕೊಂಡೆ. ಅದಕ್ಕಾಗಿ ನೀವು ಹಿಂತಿರುಗಿ ಬರ್ತೀರಾ ಅಂತೇಳಿ ಆ ದಾರಿಯಲ್ಲಿ ನಾನು ಹೊಂಚು ಹಾಕಿ ಕೂತಿದ್ದೆ. ನಿಮ್ಮನ್ನು ಕೊಲ್ಲಲು ನಾನು ನಿರ್ಧಾರ ಮಾಡಿದ್ದೆ. ಆದರೆ ಸಂಜೆ ಆಯಿತು, ನೀವು ಬರಲೇ ಇಲ್ಲ. ಆದ್ದರಿಂದ ನಾನು ಅಡಿಗೆ ಕುಳಿತಿರ್ತಕ್ಕಂತಹ ಜಾಗದಿಂದ ಹೊರಗಡೆ ಬಂದೆ. ಆಗ ನಿಮ್ಮ ಸೈನಿಕ ಏನು ಮಾಡ್ದ, ನನ್ನನ್ನು ಗುರುತಿಸಿಬಿಟ್ಟ. ನಾನು ನಿಮ್ಮ ಶತ್ರು ಅನ್ನೋದು ಆತನಿಗೆ ಗೊತ್ತಿತ್ತು. ಆದ್ದರಿಂದ ಅವನು ನನ್ನನ್ನು ಕೊಲ್ಲೋಕೆ ಬಂದ. ಅವನು ನನ್ನ ಗಾಯ ಮಾಡ್ದ. ಅದೃಷ್ಟವಶಾತ್ ನಾನು ಅಲ್ಲಿಂದ ತಪ್ಪಿಸಿಕೊಂಡು ಓಡಿ ಬಂದೆ. ನಾನು ನಿಮ್ಮನ್ನು ಭೇಟಿ ಮಾಡದೇ ಇದ್ದಿದ್ರೆ, ಖಂಡಿತ ನಾನು ಸತ್ತೋಗ್ತಾ ಇದ್ದೆ. ನಾನು ನಿನ್ನನ್ನು ಕೊಲ್ಲಲು ಉದ್ದೇಶಿಸಿ ಬಂದೆ, ಆದರೆ ನೀವು ನನ್ನ ಜೀವ ಉಳಿಸಿದ್ದೀರಾ. ನಾನು ಮಾತಿನಲ್ಲಿ ಹೇಳೋಕ್ಕಾಗ್ತಾ ಇಲ್ಲ, ತುಂಬ ನಾಚಿಕೆ ಆಗ್ತಾ ಇದೆ. ನಾನು ತುಂಬ ಕೃತಜ್ಞನಾಗಿದ್ದೇನೆ. ನಾನು ಬದುಕಿದ್ದರೆ ನನ್ನ ಈ ಉಳಿದ ಜೀವನದುದ್ದಕ್ಕೂ ನಾನು ನಿನಗೆ ಒಳ್ಳೆ ಸೇವಕನಾಗ್ತೇನೆ ಅಂತ ಪ್ರತಿಜ್ಞೆ ಮಾಡ್ತೇನೆ. ನನ್ನ ಮಕ್ಕಳು ಹಾಗೂ ನನ್ನ ಮೊಮ್ಮಕ್ಕಳು ಕೂಡ ಅದನ್ನೇ ಮಾಡಲು ಹೇಳ್ತೇನೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತ ಹೇಳಿ ಆ ವ್ಯಕ್ತಿ ಹೇಳ್ತಾನೆ. ಆ ರಾಜ ತನ್ನ ಮಾಜಿ ಶತ್ರುವಿನೊಂದಿಗೆ ಇಷ್ಟು ಸುಲಭವಾಗಿ ರಾಜಿ ಮಾಡಿಕೊಂಡಿದ್ದಕ್ಕೆ ತುಂಬ ಖುಷಿ ಪಡ್ತಾನೆ. ಮತ್ತು ಆ ಮನುಷ್ಯನನ್ನು ಕ್ಷಮಿಸಿದ್ದು ಮಾತ್ರ ಅಲ್ಲದೆ ಅವನ ಎಲ್ಲ ಆಸ್ತಿಯನ್ನು ಹಿಂತಿರುಗಿಸೋದಾಗಿ ಆತನಿಗೆ ಪ್ರಮಾಣವನ್ನು ಕೂಡ ಮಾಡ್ತಾನೆ. ಹಾಗೆ ಆತನನ್ನು ಗುಣಮುಖನಾಗುವವರೆಗೂ ತನ್ನ ಸ್ವಂತ ವೈದ್ಯ ಮತ್ತು ಸೇವಕರೊಂದಿಗೆ ಕಳಿಸಿಕೊಡೋದಾಗಿ ಭರವಸೆ ನೀಡ್ತಾನೆ. ತನ್ನ ಸೇವಕರಿಗೆ ಆ ಮನುಷ್ಯನನ್ನು ಮನೆಗೆ ಕರೆದೊಯ್ಯಲು ಆದೇಶಿಸಿದ ನಂತರ ಚಕ್ರವರ್ತಿ ಆ ಹರ್ಮಿಟ್, ಆ ಜ್ಞಾನಿಯನ್ನು ನೋಡಲು ಹಿಂತಿರುಗ್ತಾನೆ. ಅರಮನೆಗೆ ಮರಳುವ ಮೊದಲು ಆ ರಾಜ ತನ್ನ 3 ಪ್ರಶ್ನೆಗಳನ್ನು ಕೊನೆಯ ಬಾರಿಗೆ ಆ ತಪಸ್ವಿಯ ಒಂದು ಜ್ಞಾನಿಯನ್ನು ಕೇಳಬೇಕು ಅಂತ ಹೋಗ್ತಾನೆ. ಆಗ ಆ ಹರ್ಮಿಟ್ ಏನು ಮಾಡ್ತಾನೆ, ನೆಲದಲ್ಲಿ ಬೀಜಗಳನ್ನು ಬಿತ್ತುತ್ತಾ ಇರ್ತಾನೆ. ತಪಸ್ವಿ ಎದ್ದು ನಿಂತು ಆ ರಾಜನನ್ನು ನೋಡಿ ಹೇಳ್ತಾರೆ, ರಾಜ, ನಿನ್ನ 3 ಪ್ರಶ್ನೆಗಳು. ವಾಟ್ ಈಸ್ ದ ರೈಟ್ ಟೈಮ್, ಸರಿಯಾದ ಸಮಯ ಯಾವುದು ಒಂದು ಕೆಲಸ ಮಾಡೋದಕ್ಕೆ? ಹೂ ಈಸ್ ದ ಪರ್ಸನ್, ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಅಂತ ಕೇಳಿದ್ದೀರಾ. ಹಾಗೆ ಈ ಒಂದು ವಾಟ್ ಈಸ್ ದ ಇಂಪಾರ್ಟೆಂಟ್ ವರ್ಕ್ ಅಂತಕ್ಕಂಥ ಪ್ರಶ್ನೆಗಳಿಗೆ ಈಗಾಗಲೇ ನಿಮಗೆ ಉತ್ತರ ಸಿಕ್ಕಿದೆ ಅಂತ ಹೇಳ್ತಾರೆ. ಆಗ ರಾಜ ಒಂದು ರೀತಿ ಗೊಂದಲ ಪಡ್ತಾನೆ. ಅದು ಹೇಗೆ ಉತ್ತರ ಸಿಕ್ತು ಅಂತ ಹೇಳಿದಾಗ ಆ ಹರ್ಮಿಟ್ ಹೇಳ್ತಾನೆ, ನಿನ್ನೆ ನೀವು ನನ್ನ ಬಗ್ಗೆ ಕನಿಕರ ತೋರಿ ಆ ನೆಲವನ್ನು ಅಗಿಯಲು ನೀವು ನನಗೆ ಸಹಾಯ ಮಾಡಿದ್ದೀರಿ. ಆಗ ನೀವು ಆ ಮನೆಗೆ ಹೋಗೋ ದಾರಿಯಲ್ಲಿ ಆ ಮನುಷ್ಯನಿಂದ ನೀವು ಸಾಯ್ತಾ ಇದ್ರಿ, ನನಗೆ ಸಹಾಯ ಮಾಡಿದ್ರಿ. ಆಗ ನಾನು ಇಂಪಾರ್ಟೆಂಟ್ ಪರ್ಸನ್, ನನಗೆ ಸಹಾಯ ಮಾಡದೆ ಹೋಗಿದ್ದರೆ, ನೀವೇನಾದರೂ ಮನೆಗೆ ಹಿಂತಿರುಗಿದ್ರೆ ಆ ಮನುಷ್ಯ ನಿಮ್ಮನ್ನು ಸಾಯಿಸ್ತಾ ಇದ್ದ. ಆಗ ನೀವು ನನ್ನೊಂದಿಗೆ ಇಲ್ಲೇ ಇದ್ದಿದ್ದಕ್ಕಾಗಿ ನೀವು ಬದುಕುಳಿದಿದ್ದೀರಾ. ಆದ್ದರಿಂದ ಇಲ್ಲಿ ಅತ್ಯಂತ ಪ್ರಮುಖ ಸಮಯ ಎಂದರೆ ನೆಲ ಅಗಿಯುತ್ತಾ ಇದ್ದಿದ್ದು. ಅತ್ಯಂತ ಪ್ರಮುಖ ವ್ಯಕ್ತಿ ನಾನಾಗಿದ್ದೆ. ಮತ್ತು ಅತ್ಯಂತ ಪ್ರಮುಖ ಕೆಲಸ ಎಂದರೆ ನನಗೆ ಸಹಾಯ ಮಾಡೋದಾಗಿತ್ತು. ಆ ಗಾಯಾಳು ಮನುಷ್ಯ ಇಲ್ಲಿಗೆ ಓಡಿ ಬಂದಾಗ ಅತ್ಯಂತ ಪ್ರಮುಖ ಸಮಯವೆಂದರೆ ನೀವು ಅವನ ಒಂದು ಗಾಯಕ್ಕೆ ಬ್ಯಾಂಡೇಜ್ ಮಾಡಿದ್ದು. ಮತ್ತು ನೀವೇನಾದರೂ ಆ ಬ್ಯಾಂಡೇಜ್ ಆರೈಕೆ ಮಾಡದೇ ಇದ್ದಿದ್ರೆ ಆತ ಸಾಯ್ತಾ ಇದ್ದ. ಅವನೊಂದಿಗೆ ರಾಜಿ ಮಾಡಿಕೊಳ್ಳುವ ಅವಕಾಶ ನಿಮಗೆ ಸಿಗ್ತಾ ಇರಲಿಲ್ಲ. ಅಂತೆಯೇ ಅವನೇ ಅತ್ಯಂತ ಪ್ರಮುಖ ವ್ಯಕ್ತಿಯಾಗಿದ್ದ. ಮತ್ತು ಅತ್ಯಂತ ಮುಖ್ಯ ಕೆಲಸ ಎಂದರೆ ಅವನ ಗಾಯದ ಆರೈಕೆ ಮಾಡೋದು. ಕೇವಲ ಒಂದು ಇಲ್ಲಿ ಇರ್ತಕ್ಕಂಥ ಪ್ರಮುಖ ಸಮಯ ಎಂದರೆ ಈಗ, ನೌ ಈಸ್ ದ ರೈಟ್ ಟೈಮ್ ಅಂತಕ್ಕಂಥದ್ದು. ನಾವು ಆ ಕ್ಷಣದಲ್ಲಿ ನಮಗೆ ಇರುವ ಒಂದು ನಮ್ಮ ಕೆಲಸಗಳನ್ನು ಮಾಡೋಕ್ಕೆ ಇರ್ತಕ್ಕಂತಹ ಒಂದು ಏಕೈಕ ಸಮಯವೇ ನಾವು, ಪ್ರಸ್ತುತ ಕ್ಷಣ. ಇಲ್ಲಿ ಅತ್ಯಂತ ಪ್ರಮುಖ ವ್ಯಕ್ತಿ ಯಾರು ಅಂದರೆ ಆ ಸಮಯದಲ್ಲಿ ನಮ್ಮೊಂದಿಗೆ ಇರೋರೇ ಅತ್ಯಂತ ಪ್ರಮುಖ ವ್ಯಕ್ತಿ. ನಮ್ಮೊಂದಿಗೆ ಯಾರು ಇರ್ತಾರೋ ಅವರಿಗೆ ನಾವು ಮಾಡ್ತಕ್ಕಂಥ ಸಹಾಯವೇ ಅತ್ಯಂತ ಇಂಪಾರ್ಟೆಂಟ್ ವರ್ಕ್ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಏಕೆಂದರೆ ಭವಿಷ್ಯದಲ್ಲಿ ನೀವು ಬೇರೆ ಯಾರೊಂದಿಗಾದರೂ ಏನು ಬೇಕಾದರೂ ಮಾಡ್ಬೋದು ಅಥವಾ ಏನಾದರೂ ಆಗ್ಬೋದು, ಅದು ಯಾರಿಗೆ ಗೊತ್ತು. ಅತ್ಯಂತ ಪ್ರಮುಖ ಕೆಲಸ ಅಂದರೆ ನಮ್ಮ ಪಕ್ಕದಲ್ಲಿರ್ತಕ್ಕಂಥ ವ್ಯಕ್ತಿಯನ್ನು ಸಂತೋಷಪಡಿಸೋದೇ, ಅದೇ ನಮ್ಮ ಜೀವನದ ಉದ್ದೇಶ ಅಂತ ಹೇಳಿ ಹರ್ಮಿಟ್ ಆ ಒಬ್ಬ ರಾಜನಿಗೆ ಹೇಳ್ತಾನೆ. ಅಂದರೆ ಮೊದಲನೇ ಪ್ರಶ್ನೆ,
ವಾಟ್ ಈಸ್ ದ ರೈಟ್ ಟೈಮ್ ಟು ಬಿಗಿನ್ ಸಮಥಿಂಗ್ ಅಂದಾಗ ನೌ, ಈಗ, ಪ್ರೆಸೆಂಟ್ ಟೈಮ್ ಅಂತ. ದೆನ್ ಹೂ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಅಂದಾಗ ಯಾರು ಆ ಸಮಯದಲ್ಲಿ, ದ ಪರ್ಸನ್ ಹೂ ಈಸ್ ಅಟ್ ದ ಪ್ರೆಸೆಂಟ್ ಟೈಮ್ ವಿತ್ ಹಿಮ್, ಅವನ ಜೊತೆ ಅವನ ಪಕ್ಕದಲ್ಲಿ ಆ ಒಂದು ಪ್ರೆಸೆಂಟ್ ಟೈಮಲ್ಲಿ ಯಾರು ಇರ್ತಾನೋ ಆತನೇ ತುಂಬ ಮುಖ್ಯವಾದ ವ್ಯಕ್ತಿ. ದೆನ್ ವಾಟ್ ಈಸ್ ದ ಇಂಪಾರ್ಟೆಂಟ್ ವರ್ಕ್ ಅಂದಾಗ ಆ ಪಕ್ಕದಲ್ಲಿರ್ತಕ್ಕಂಥ ವ್ಯಕ್ತಿಯನ್ನು ಸಂತೋಷಪಡಿಸ್ತಕ್ಕಂಥದ್ದು, ಆತನಿಗೆ ಸಹಾಯ ಮಾಡ್ತಕ್ಕಂಥದ್ದೇ ಮೋಸ್ಟ್ ಇಂಪಾರ್ಟೆಂಟ್ ವರ್ಕ್ ಅಂತ ಹೇಳಿ ಹರ್ಮಿಟ್ ಆ ರಾಜನಿಗೆ 3 ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಟ್ಟು ಕಳಿಸ್ತಾರೆ. ಇದು ಲಿಯೋ ಟಾಲ್ಸ್ಟಾಯ್ ಅವರ 3 ಕ್ವಶನ್ಸ್ ಪಾಠದ ಪೂರ್ಣವಾದ ಒಂದು ಸಮರಿ ಆಗಿರುತ್ತೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿದೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.